ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಕೆಲವು ಕಾಳುಗಳ ಮಸಾಲ ಪಲ್ಯಗಳನ್ನು ನಾವು ಮಾಡ್ತಾ ಇರ್ತೀವಿ, ತರಕಾರಿಗಳಿಗೆ ಮಸಾಲೆಯನ್ನು ಹಾಕ್ತಾ ಇರ್ತೀವಿ. ಸೊ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಸಹ ಮಸಾಲೆ ಹಾಕಿ ಕೆಲವೊಂದು ಸರಿ ನಾವು ಗ್ರೇವಿ ಥರ ಮಾಡ್ಕೊಳ್ತಾ ಇರ್ತೀವಿ. ಎಷ್ಟೊಂದು ಜನಕ್ಕೆ ಈ ಮಸಾಲೆ ಏನು ಹಾಕೋದು ಅಂತ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ಹೊಸದಾಗಿ ಯಾರೆಲ್ಲ ಅಡುಗೆಯನ್ನು ಕಲ್ತ್ಕೊಳ್ತಾ ಇದ್ದಾರೋ ಅವರಿಗೆ ನಿಜವಾಗ್ಲೂ ಒಂದು ಒಳ್ಳೆಯ ಟಿಪ್ ಅಂತ ಹೇಳ್ಬೋದು. ಮಸಾಲೆ ಮಾಡ್ಕೊಳ್ಬೇಕಾದ್ರೆ ಈ ಎಲ್ಲ ಪದಾರ್ಥಗಳು ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಒಂದು ಮಸಾಲೆ. ನೀವು ಕಾಳುಗಳ ಪಲ್ಯವನ್ನು ಮಾಡ್ತಾ ಇದ್ರೂ ಸಹ ಅದಕ್ಕೂ ಸಹ ಈ ಒಂದು ಮಸಾಲೆಯನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಹಸಿ ಕೊಬ್ಬರಿ, ಆಮೇಲೆ ಹಸಿಯಾದ ಒಂದು ಶುಂಠಿಯನ್ನು ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಲವಂಗ, ಆಮೇಲೆ ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಈ ಎಲ್ಲ ವಸ್ತುಗಳನ್ನು ಸಹ ಈ ಒಂದು ಮಸಾಲೆಯಲ್ಲಿ ಸೇರಿಸಿ, ಅಂದರೆ ಮಸಾಲೆಗೋಸ್ಕರ ಈ ಎಲ್ಲ ಪದಾರ್ಥಗಳನ್ನು ಯೂಸ್ ಮಾಡಿದ್ರೆ ನಮಗೆ ಬೇಸಿಕ್ ಮಸಾಲ ಟೇಸ್ಟ್ ಏನು ಬೇಕೋ ಅದು ಕೊಡುತ್ತೆ. ಸೊ ಬಹಳ ನಾವೊಂದು ಅಡುಗೆ ಮಾಡ್ತಾಯಿದ್ದೀವಿ, ಎಲ್ಲರಿಗೂ ಸಹ ಗ್ರೇವಿ ಬೇಕು ಅಂದಾಗ ಈ ಒಂದು ಮಸಾಲೆಯನ್ನು ಯೂಸ್ ಮಾಡಿ ಅಡುಗೆ ಮಾಡಿದಾಗ ಸ್ವಲ್ಪ ಕಾಳುಗಳಿದ್ರೂ ಸಹ ಅಥವಾ ತರಕಾರಿ ಸ್ವಲ್ಪ ಇದ್ರೂ ಸಹ ನಮಗೆ ಒಳ್ಳೆಯ ಒಂದು ಮಸಾಲೆಯುಕ್ತವಾದ ಸಾರೂ ಸಹ ಜಾಸ್ತಿ ಆಗುತ್ತೆ. ಆಮೇಲೆ ಗ್ರೇವಿ ಎಲ್ಲರಿಗೂ ಸಹ ಊಟ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಕೆಲವು ಪದಾರ್ಥಗಳನ್ನು ನಾವು ಮಸಾಲೆ ರೂಪದಲ್ಲಿ ಮಾಡಿಕೊಂಡು ನಾವು ಅಡುಗೆ ಮಾಡಿದಾಗ ಅಡುಗೆನೂ ಸಹ ರುಚಿಕಟ್ಟಾಗಿ ಬರುತ್ತೆ. ಈ ಒಂದು ಮಸಾಲೆ ಪದಾರ್ಥಗಳು ಎಷ್ಟು ಫ್ರೆಶ್ ಆಗಿದ್ದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಸಿ ಕೊಬ್ಬರಿಯನ್ನು ತೆಗೆದುಕೊಳ್ಬೇಕು. ನಿಮಗೆ ಹಸಿ ಕೊಬ್ಬರಿ ತುಂಬ ಬೇಡ ಅಂದಾಗ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ನೀವು ಯಾವುದೇ ಥರದ ಕಾಳು ಪಲ್ಯವನ್ನು ಮಾಡಬೇಕಾದ್ರೆ ಈ ಒಂದು ಮಸಾಲೆಯನ್ನು ಯೂಸ್ ಮಾಡಿ ನಾವು ಕಾಳು ಪಲ್ಯ ಮಾಡಿದ್ರೆ, ಅಂದರೆ ಮಸಾಲ ಹಾಕಿಬಿಟ್ಟು ಗ್ರೇವಿ ಥರ ಮಾಡಿದ್ರೆ ಅದು ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ನಿಮಗೆ ಚಪಾತಿ ಜೊತೆಗೆ, ಅನ್ನದ ಜೊತೆಗೆ, ಪೂರಿ ಜೊತೆಗೆ, ಆಮೇಲೆ ಜೋಳದ ರೊಟ್ಟಿ ಜೊತೆಗೆ, ಮುದ್ದೆ ಜೊತೆಗೂ ಸಹ ಈ ಒಂದು ಮಸಾಲೆ ಹಾಕಿದಂತಹ ಒಂದು ಗ್ರೇವಿಗಳನ್ನು, ಸಾರುಗಳನ್ನು ನಾವು ಉಪಯೋಗ ಮಾಡಬಹುದು. ಸೊ ಈ ಒಂದು ಬೇಸಿಕ್ ಮಸಾಲ ಒಂದು ರೆಸಿಪಿಯನ್ನು ಎಲ್ಲರ ಜೊತೆ ಹಂಚ್ಕೊಳ್ಬೇಕು ಅಂತ ಈ ಚಿಕ್ಕ ವಿಡಿಯೋ ಮಾಡಿರೋದು. ಈ ಒಂದು ಮಸಾಲೆ ನಾವು ವೆಜಿಟೇರಿಯನ್ ಫುಡ್ ಮಾಡ್ತಾ ಇರಬೇಕಾದ್ರೂ ಸಹ ಉಪಯೋಗ ಮಾಡ್ಕೊಳ್ಬಹುದು. ಆಮೇಲೆ ನಾನ್ ವೆಜ್ ಐಟಮ್ಸ್ಗೂ ಸಹ ನಾವು ಈ ಮಸಾಲೆಯನ್ನು ಹಾಕ್ಬೋದು. ತುಂಬ ಚೆನ್ನಾಗಿ ಒಂದು ಟೇಸ್ಟ್ ಕೊಡುತ್ತೆ. ನಾವು ತರಕಾರಿಗಳನ್ನು ನಾವು ಗ್ರೇವಿ ರೂಪದಲ್ಲಿ ಮಾಡಬೇಕಾದ್ರೆ, ಆಮೇಲೆ ಕಾಳುಗಳು ಚನ್ನ ಮಸಾಲ ಅಂತ ನಾವೇನು ಕರಿತೀವಿ, ಈ ಥರ ಉದಾಹರಣೆಗೆ ಕಾಳುಗಳನ್ನು ನಾವು ಗ್ರೇವಿ ರೂಪದಲ್ಲಿ ಮಾಡಬೇಕು ಅಂತಿದ್ದರೆ, ಸಾರು ಥರ ನಮಗೆ ಬರಬೇಕು ಅಂತಿದ್ದರೆ ಈ ಮಸಾಲವನ್ನು ನಾವು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.